ಎಕ್ಸ್ಕ್ಯೂಸ್ ಮಿ ಮೇಡಮ್. ಬನ್ನಿ ಶಿವಕುಮಾರ್. ಹೇಳಿ ಶಿವಕುಮಾರ್. ಮೇಡಮ್, ಊರ್ಮಿಳಾ ಅವರು ಆಫೀಸಿಗೆ ಬಂದಿದ್ದಾರೆ. ವಾಟ್? ಊರ್ಮಿಳಾ ನಮ್ಮ ಆಫೀಸಿಗೆ ಬಂದಿದ್ದಾರಾ? ಹೌದು ಮೇಡಮ್. ಏನಂತೆ ವಿಷಯ? ಗೊತ್ತಿಲ್ಲ ಮೇಡಮ್, ಏನೋ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ಇರಿ, ನಾನು ಮೇಡಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದೆ. ಹೌದಾ? ಸರಿ, ನಡೀರಿ ನೋಡೋಣ. ಓಕೆ ಮೇಡಮ್. ಏನ್ ಶಿವಗಾಮಿ, ಆಫೀಸ್ ತನಕ ನಿನ್ನನ್ನು ಹುಡುಕೊಂಡು ಬಂದಿದ್ದೀನಿ, ಬನ್ನಿ ಕೂತ್ಕೊಳ್ಳಿ ಅಂತಾನೆ ಹೇಳ್ತಾ ಇಲ್ವಲ್ಲ? ಮೇಡಮ್, ನನಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ, ಬ್ಯಾಂಕ್ ಹೋಗಿ ಬರ್ತೀನಿ. ಹೋಗಿ ಬನ್ನಿ. ಅಲ್ಲ ಶಿವಗಾಮಿ, ನಾನ್ ಮಾತಾಡ್ತಾನೆ ಇದ್ದೀನಿ, ಅದಕ್ಕೆ ರೆಸ್ಪಾಂಡ್ ಮಾಡ್ತಿಲ್ಲ. ಅದೇ ನಿಮ್ ಮ್ಯಾನೇಜರ್ ಮಾತಾಡಿದ್ರೆ ತಕ್ಷಣ ರೆಸ್ಪಾಂಡ್ ಮಾಡ್ಬಿಟ್ಟೆ. ಬನ್ನಿ ಕೂತ್ಕೊಳ್ಳಿ. ನೀನ್ ನಮ್ಮ ಆಫೀಸಿಗೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಏನ್ ತಗೋತೀರಾ ಅಂತ ಕೇಳೋ ಸಂಬಂಧ ನಮ್ಮಲ್ಲಿ ಇಲ್ವಲ್ಲ. ರಾಮಾಯಣದಲ್ಲಿ ಶೂರ್ಪನಖಿ ಸೀತೆನ ಹುಡ್ಕೊಂಡ್ ಬಂದಿದ್ದು ಸಂಬಂಧ ಬೆಳ್ಸಕ್ಕಲ್ಲ. ಹಾಗೇನೆ ನೀವು ನನ್ನ ಹುಡ್ಕೊಂಡ್ ಬಂದಿರೋದು ಕೂಡ ಸಂಬಂಧ ಬೆಳ್ಸಕ್ಕೂ ಅಲ್ಲ, ನಾವು ನೀವು ಸ್ನೇಹ ಬೆಳ್ಸೋದಕ್ಕೂ ಅಲ್ಲ. ಏನ್ ವಿಷಯ ಹೇಳಿ? ನನ್ ಮಗ ಜೈಲಿಂದ ಹೊರಗೆ ಬರಬೇಕು, ಅದಕ್ಕೆ ನಿನ್ ಸಹಾಯ ಬೇಕು. ನನಗೋಸ್ಕರ ಇದೊಂದು ಕೆಲಸ ಮಾಡಿಕೊಡು. ನೀನೇನು ಕೇಳಿದ್ರು ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ಎಷ್ಟು ಕೋಟಿ ಆದರೂ ಪರವಾಗಿಲ್ಲ, ನಾನು ಸಾಯೋವರೆಗೂ ನಿನ್ನ ತಂಟೆಗೆ ಬರೋದಿಲ್ಲ. ನಿನಗೆ ಯಾವ ಕಾರಣಕ್ಕೂ ತೊಂದರೆ ಕೊಡೋದಿಲ್ಲ. ಬದಲಾಗಿ ನೀನು ಬಯಸಿದ್ರೆ ನಿನ್ನ ಬೆಂಬಲಕ್ಕೆ ನಿಲ್ತೀನಿ. ನಿನ್ನ ಶತ್ರು ಈ ಊರ್ಮಿಳಾ, ಆದರೆ ನಾನು ನಿನ್ನ ಬೆಂಬಲಕ್ಕೆ ನಿಂತಿರ್ತೀನಿ. ಈ ಪ್ರಪಂಚದಲ್ಲಿ ನಾನು ಯಾರನ್ನ ಬೇಕಾದ್ರೂ ಕ್ಷಮಿಸ್ತೀನಿ, ರಾವಣ ಮಾತ್ರ ಕ್ಷಮಿಸಲ್ಲ. ಅವನ್ ಜೈಲಿಂದ ಆಚೆ ಬರೋದಕ್ಕೆ ನಾನ್ ಸಹಾಯ ಮಾಡಲ್ಲ. ಬೇರೆ ಯಾರೇ ಪ್ರಯತ್ನ ಮಾಡೋದಕ್ಕೂ ನಾನ್ ಬಿಡಲ್ಲ. ಕೆಟ್ಟೋರ್ ಜೊತೆ ಹೊಡೆದಾಟ ಒಳ್ಳೇದಲ್ಲ ಶಿವಗಾಮಿ. ಒಳ್ಳೆಯವರು ಕೆಟ್ಟವರಾದ್ರೆ ಕೆಟ್ಟೋರ್ಗಿಂತ ಭಯಂಕರ ಕೆಟ್ಟವರಾಗ್ತಾರೆ ಅನ್ನೋದನ್ನ ಮರಿಬೇಡ ಊರ್ಮಿಳಾ. ನನ್ನನ್ನು ಬರೀ ಕೆಟ್ಟೋಳು ಅಂತ ನೀನು ಅನ್ಕೊಂಡಿದೀಯಾ? ಆದ್ರೆ ನನ್ನ ಇನ್ನೊಂದು ಮುಖ ನೀನು ನೋಡಿಲ್ಲ. ನೀನು ಅಷ್ಟೇ, ನನ್ನ ಒಂದು ಮುಖ ನೋಡಿದ್ಯಾ, ನನ್ನ ಇನ್ನೊಂದು ಮುಖ ನೋಡಿಲ್ಲ. ನನ್ನ ಒಂದು ಮುಖ ಪ್ರೀತಿ, ಕರುಣೆ, ಅಹಿಂಸೆ, ಅದನ್ನೆಲ್ಲ ಈ ಆಫೀಸಲ್ಲಿರೋ ಎಲ್ಲರ ಮೇಲೂ ತೋರಿಸಿದ್ದೀನಿ. ನನ್ನ ಇನ್ನೊಂದು ಮುಖ ಕೋಪ, ದ್ವೇಷ, ಹಿಂಸೆ, ಇದನ್ನ ನಿನಗ್ ತೋರಿಸ್ತೀನಿ. ನಾನು ಯಾವ ಮುಖ ತೋರಿಸ್ಬೇಕು ಅಂತ ಎದುರುಗಡೆ ಇರೋ ನೀನ್ ನಿರ್ಧಾರ ಮಾಡು. ನನ್ನನ್ನ ಕೆಣಕೋದು ನಿಮ್ ಮೇಲೆ ನೀವೇ ಪೆಟ್ರೋಲ್ ಹಾಕೊಂಡು ಬೆಂಕಿ ಹಚ್ಕೊಂಡ ಹಾಗೆ.
ಇಡೀ ಊರೇ ನಂದು ಅಂತ ಮೆರಿತಾ ಇದ್ದಿದ್ ನಿಮ್ಮ ಮಗ ಈಗ 10 ಅಡಿ ಜಾಗದಲ್ಲಿ ಸಾಯೋವರೆಗೂ ಇರೋ ಹಾಗೆ ಕೂಡ್ ಹಾಕಿದ್ದೀನಿ. ಎರಡು ಕಡೆನೂ ಆಗಿರೋ ಲಾಸ್ ಸಾಕು ಅಂತ ನಾನೇ ಒಂದು ಮೆಟ್ಲು ಇಳಿದು ಬಂದಿದ್ದೀನಿ. ಒಂದು ಮಗುನ ದೂರ ಮಾಡ್ಕೊಳ್ಳೋ ದುಃಖ ಏನು ಅನ್ನೋದು ಒಬ್ಬ ತಾಯಿಯಾಗಿ ನಿನಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ನೀನ್ ಹೆತ್ತಿರೋ ಮಗನಿಂದ ಎಷ್ಟೋ ತಾಯಿಂದ್ರು ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಆ ವಿಷಯ ಗೊತ್ತಿದೆ ಅಲ್ವಾ ನಿಮ್ಗೆ? ಎಷ್ಟೋ ಹೆಂಡತಿದಿರು ಗಂಡನ ಕಳ್ಕೊಂಡಿದ್ದಾರೆ, ಅಣ್ಣ ತಮ್ಮಂದಿರನ್ನ ಕಳ್ಕೊಂಡಿದ್ದಾರೆ. ಅವ್ರಿಗೇನು ಉತ್ತರ ಹೇಳ್ತೀರಾ? ನಿಮ್ ಮಗ ಜೈಲಲ್ಲೇ ಇರ್ಬೇಕು ಅಂತ ನಾನ್ ನಿರ್ಧಾರ ಮಾಡಿರೋದು ಇನ್ ಮುಂದೆ ಅವನಿಂದ ಯಾವ ಪ್ರಾಣನೂ ಹೋಗ್ಬಾರ್ದು ಅಂತ. ನನ್ನ ಇಡೀ ಜೀವನದಲ್ಲಿ ನಾನು ಮೊದಲನೇ ಸರಿ ಕಾಂಪ್ರಮೈಸ್ಗೆ ಬಂದಿರೋದು ಶಿವಗಾಮಿ. ಅದನ್ನ ತಪ್ಪು ಅಂತ ಪ್ರೂವ್ ಮಾಡ್ಬಿಟ್ಟೆ ಅಲ್ವಾ ನೀನು? ಮೊದಲು ಅಂತ ಮಗನಿಗೆ ಜನ್ಮ ಕೊಟ್ಟಿರೋದು ನಿಮ್ ತಪ್ಪು. ಅವನನ್ನ ರಾಕ್ಷಸನಂತೆ ಬೆಳೆಸಿರೋದು ತಪ್ಪು. ಅವನು ಬೇರೆಯವ್ರನ್ನ ಯಾಮಾರಿಸಿ ಕೊಂದು ಹಣ ಮಾಡ್ಕೊಂಡ್ ಬಂದಾಗ ಅದನ್ನ ನೋಡಿ ಖುಷಿ ಪಟ್ಟಿದ್ದು ನಿಮ್ ತಪ್ಪು. ಇಷ್ಟೆಲ್ಲ ತಪ್ಪುಗಳನ್ನ ನೀವು ಮಾಡಿ ಕಾಂಪ್ರಮೈಸಿಗೆ ಬಂದಿರೋದು ದೊಡ್ಡ ತಪ್ಪು. ಅಂದ್ರೆ ನನ್ನ ಮಗ ಆಚೆಗೆ ಬರೋದಕ್ಕೆ ನೀನು ಸಹಾಯ ಮಾಡಲ್ಲ? ಖಂಡಿತ ಮಾಡಲ್ಲ. ಅದ್ರ ಪರಿಣಾಮ ಏನಾದ್ರೂ ಪರವಾಗಿಲ್ವಾ? ನಾನ್ ಜಗಳ ಅವಾಯ್ಡ್ ಮಾಡೋದಕ್ಕೆ 2 ಹೆಜ್ಜೆ ಹಿಂದೆ ಹೋಗ್ತೀನಿ. ಆದ್ರೆ ಒಂದು ಸಲ ಜಗಳ ಶುರು ಮಾಡಿದ್ರೆ 1 ಇಂಚು ಅಲ್ಲಾಡಲ್ಲ. ಎದುರುಗಡೆ ಇರೋರ್ನ ಸರ್ವನಾಶ ಮಾಡಿದ್ಮೇಲೆನೆ ಅಲ್ಲಾಡೋದು. ಅಂದ್ರೆ ನನಗೆ ಈ ವಿಷಯದಲ್ಲಿ ಸಹಾಯ ಮಾಡಲ್ಲ ಅಂತ ಆಯ್ತು? ಮಾಡಲ್ಲ. ಆಯ್ತು, ನಾನು ನೋಡ್ಕೊಳ್ತೀನಿ. ಏನ್ ಮಾಡ್ತೀನಿ ಅಂತ ಹೇಳಲ್ಲ, ಮಾಡಿದ್ಮೇಲೆ ನಿನಗೆ ಗೊತ್ತಾಗತ್ತೆ. ನೀನಾದ್ರೆ ಹೇಳಲ್ಲ, ಆದ್ರೆ ನಾನು ಹೇಳ್ಬಿಟ್ಟೆ ಮಾಡ್ತೀನಿ. ಕೇಳಿಸ್ಕೊ, ನಿನ್ನ ಬೀದಿಲ್ ನಿಲ್ಲಿಸ್ತೀನಿ. ನೀನಿರೋ ಮನೆ ಹಾಕೊಳಕ್ಕೆ ಬಟ್ಟೆ ಇಲ್ದೆ ಒದ್ದಾಡೋ ಹಾಗೆ ಮಾಡ್ತೀನಿ.